ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ವಾಟ್ಲೆ ಕಿಚನ್ ಸೀಸನ್ 2ನ ಪ್ರೋಮೋ ಬಗ್ಗೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಂದಿದ್ದಂಥ ಒಂದು ಪ್ರೋಮೋ ಸಕ್ಕದಾಗಿದೆ ಅಂತ ಹೇಳ್ಬೋದು. ಏನು ಅಂತಂದರೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಸ್ಟಾರ್ಟ್ ಆದಾಗಿಂದನೂ ಕೂಡ ತುಂಬ ಥರದ ನಮಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಜೊತೆ ಬರ್ತಾ ಇದ್ದಾರೆ. ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2 ಎಪಿಸೋಡ್ಸ್ನ ಒಂದು ಏನು ಕಂಟೆಂಟ್ ಕ್ರಿಯೇಟರ್ ಇದ್ದಾರೆ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ತುಂಬ ಚೆನ್ನಾಗಿ ಮನೋರಂಜನೆ ಕೊಡೋಕ್ಕೆ, ಒಂದಲ್ಲ ಒಂದು ರೀತಿಯಲ್ಲಿ ಮಜಾ ಕೊಡೋಕ್ಕೆ ಒಂದಲ್ಲ ಒಂದು ಕಾನ್ಸೆಪ್ಟ್ನ ತರ್ತಾ ಇದ್ದಾರೆ. ಈ ಸಲ ಪ್ರೊಫೆಷ್ನಲ್ ಗೆಟಪ್ಸಲ್ಲಿ ನಮ್ಮ ಕ್ವಾಟ್ಲೆಗಳಿರ್ತಾರೆ, ಹಾಗೆ ಡಿಶ್ ಕೂಡ ಅದೇ ರೀತಿ ಇರುತ್ತೆ. ನಿಜವಾಗ್ಲೂ ಶನಿವಾರದ ಭಾನುವಾರ ಎಪಿಸೋಡ್ ಹೋದವಾರದ ಏನಿತ್ತು, ಸಿಕ್ಕಾಬಡ ಮಜಾ ಇತ್ತು. ಒಂದು ಸೆಕೆಂಡು ಕೂಡ ಬೋರ್ ಅನಿಸ್ಲಿಲ್ಲ, ಅಷ್ಟು ಸಕ್ಕದಾಗಿತ್ತು. ಸೊ ಈ ವಾರ ಬಂದ್ಬಿಟ್ಟು ಪ್ರೊಫೆಷ್ನಲ್ ಗೆಟಪ್ಪು ನೋಡೋಣ ಪ್ರೋಮೋ ಹಿಂಗಿದೆ ಅಂತೇಳಿ ಮಾತಾಡೋಣ, ಆಯಿತಾ? ಪ್ರೋಮೋ ಮಾತ್ರ ನಾನು ನೋಡಿದಾಗ ಸಿಕ್ಕಾಬಿಡ ಇಷ್ಟ ಆಯ್ತು ನನಗೆ. ಪ್ರೊಫೆಷ್ನಲ್ ಗೆಟಪ್ಪಲ್ಲಿ ಇದ್ದಾರೆ. ನರ್ಸು, ಲಾಯರು, ಹಾಗೆ ಮ್ಯಾರೇಜ್ ಬ್ರೋಕರು, ಡೈರೆಕ್ಟರ್ ಬಿಜು ಪ್ರಕಾಶ್. ಆಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಪ್ರೊಫೆಷ್ನಲ್ ಗೆಟಪ್ಪಲ್ಲಿ ಬರ್ತಾ ಇದ್ದಾರೆ. ನರ್ಸ್ ಒಬ್ಬರಾಗಿದ್ದಾರೆ, ಹಾಗೆ ನರ್ಸು ಬಂದು ಟೀಚರು, ನರ್ಸು, ಹಾಗೆ ಲಾಯರ್ ಆಗಿದ್ದಾರೆ. ನಮ್ಮ ಯಾರಪ್ಪ ಕರಿಬಸಪ್ಪನವರು ಲಾಯರ್ ಆಗಿದ್ದಾರೆ. ಸಕ್ಕತ್ ಮಜಾ ಇದೆ ಅಂತಲೇ ಹೇಳ್ಬೋದು. ನೋಡಿ, ಭಯ ಪಡ್ಕೋತಾ ಇದ್ದಾರೆ. ಈಗ ಮೋಸ್ಟ್ಲಿ ನವಾಜ್ ಅವರು ರಕ್ಷಿತಂಗೆ ಕ್ವಾಟ್ಲೆ ಆಗಿದ್ದಾರೆ ಅಂತ ಹೇಳ್ಬೋದು. ಕ್ವಾಟ್ಲೆ ಮತ್ತು ನವಾಜು, ಮ್ಯಾರೇಜ್ ಬ್ರೋಕರ್ ಅವರು ನವಾಜ್ ಆಗಿದ್ದಾರೆ. ಈ ವಾರ ಕ್ವಾಟ್ಲೆ ಬಂದ್ಬಿಟ್ಟು ರಕ್ಷಿತಂಗೆ ನವಾಜು. ಒಂಥರ ಮಜಾ ಇದೆ ಅಂತ ಹೇಳ್ಬೋದು. ಮತ್ತು ಓಂ ಪ್ರಕಾಶ್ ಅವ್ರಿಗೆ ನಮ್ಮ ತುಕಾಲಿ ಅವರು, BP ಪ್ರಕಾಶ್ ಇದ್ರಲ್ಲಿ ಬರ್ತಾರೆ. ಮತ್ತು 6 ಪಿಕ್ಚರ್ ಕರೆದು 1 ಪಿಕ್ಚರ್ ಮಾಡಿದೆ ಅಂತ ಹೇಳ್ತಾರೆ. ನಾನು 60 ಪಿಕ್ಚರ್ ಕರೆದು 6 ಪಿಕ್ಚರ್ ಮಾಡಿದೆ ಅನ್ನೋ ರೀತಿಲಿ ಹೇಳೋದಿರ್ಬೋದು. ಬ್ಯಾಕ್ಲೆಸ್ ಭಾಗ್ಯ ಸೂರಜ್ ಅವರು ಆ್ಯಕ್ಟಿಂಗು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ನಿಜವಾಗ್ಲೂ ಕ್ವಾಟ್ಲೆಗಳು ಸೂಪರ್. ಈ ಸಲ ನಮ್ಮ ರಕ್ಷಿತಾ ಏನು ಎನರ್ಜಿ ಗುರು, ಡ್ಯಾನ್ಸ್ ಏನು ಗುರು, ಡ್ಯಾನ್ಸು, ಆ ಎನರ್ಜಿ, ಆ್ಯಕ್ಟಿಂಗು ಸೂಪರ್. ನಮ್ಮ ರಕ್ಷಿತನ್ ಹೇಳ್ತಾ ಹೋದ್ರೆ ರಕ್ಷಿತನ ಬಗ್ಗೆ ಹೇಳಕ್ಕೆ ಪದಗಳೇ ಸಿಕ್ಕಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಅಷ್ಟು ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ, ಅಷ್ಟು ಚೆನ್ನಾಗಿ ನಗಿಸ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡಿದ್ರೇ ಫನ್ನು. ಕನ್ನಡ ಬರಲಿಲ್ಲ ಅಂದರೂ ಕೂಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಕನ್ನಡದ ಮೇಲೆ ಇರುವಂಥ ಒಂದು ಪ್ರೀತಿ ನಮ್ಮೆಲ್ಲರೂ ಕೂಡ, ನಾವು ಕನ್ನಡಿಗರಾದ್ರೂ ಕನ್ನಡನ ಎಲ್ಲೋ ಒಂದು ಕಡೆ ಪದಗಳನ್ನ, ನಾವು ಕನ್ನಡ ಪದಗಳನ್ನ ಯೂಸ್ ಮಾಡಲ್ಲ, ಇಂಗ್ಲೀಷ್ ಪದನ ಜಾಸ್ತಿ ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಕನ್ನಡನ ಜಾಸ್ತಿ ಇಷ್ಟಪಟ್ಟು ಮಾತಾಡೋಕ್ಕೆ ಇಷ್ಟಪಡ್ತಾಳಲ್ವ ನಮ್ಮ ರಕ್ಷಿತಾ, ಅದಕ್ಕೆ ಜನಕ್ಕೆ ಇಷ್ಟ ಆಗೋದು. ಅವಳ ಇನ್ನೋಸೆನ್ಸು ಮತ್ತು ಅವಳು ಮಾತಾಡಿದ್ರೆ ನಗು ಬರುತ್ತೆ, ಆಯಿತಾ? ಹಾಗಿರುವಾಗ ತುಂಬ ಟ್ಯಾಲೆಂಟ್ ಹುಡುಗಿ. ಈ ಒಂದು ಪ್ರೋಮೋದಲ್ಲಿ ಡ್ಯಾನ್ಸ್ ಅಂತೂ ಹೈ ಲೆವೆಲ್ ಇರುತ್ತೆ, ಯಾವಾಗಲೂ ಎನರ್ಜಿ ಹೈ ಲೆವೆಲ್ ಇರುತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರದ್ದು. ಈ ಸಲ ಕ್ವಾಟ್ಲೆ ಕಿಚನ್ ಸೀಸನ್ 2 ಮಾತ್ರ ಸೂಪರ್ ಆ್ಯಟ್ಸ್ ಆಫ್ ಕ್ವಾಟ್ಲೆ ಕಿಚನ್ ಸೀಸನ್ 2 ಕಲರ್ಸ್ ಕನ್ನಡದವ್ರಿಗೆ ಆ್ಯಟ್ಸ್ ಆಫ್ ಹೇಳಬೇಕು. ಪ್ರತಿ ವಾರ ವಿಭಿನ್ನವಾದಂತಹ ಒಂದು ಕಾನ್ಸೆಪ್ಟ್ಗಳು ಬರ್ತಾ ಇದ್ದಾರೆ. ನಾನು ಕ್ವಾಟ್ಲೆ ಕಿಚನ್ 1ನಲ್ಲಿ ನಾನು ಅಷ್ಟಾಗಿ ನೋಡಿಲ್ಲ, ಬಟ್ ಇದನ್ನ ಪ್ರತಿ ಎಪಿಸೋಡ್ಸ್ಗಳನ್ನೂ ನೋಡ್ತಾ ಇದ್ದೀನಿ. ಬಿಕಾಸ್ ಅಷ್ಟು ಸಕ್ಕದಾಗಿದೆ. ಮತ್ತು ರಕ್ಷಿತಂಗೋಸ್ಕರ ನೋಡ್ತಾ ಇದ್ದೀನಿ. ಅವಳ ಮಾತುಗಳು ಕೇಳೋಕ್ಕೆ ಚಂದ, ನಕ್ಕು ಸಾಕಾಗುತ್ತೆ. ನಾವು ಇಡೀ ನಮ್ಮ ಲೈಫಲ್ಲಿ ಏನೋ ಒಂದು ಕೆಲಸದಲ್ಲಿ ಅಷ್ಟು ಬ್ಯುಸಿ ಆಗಿರ್ತೀವಿ. ಶನಿವಾರ ಭಾನುವಾರ ಅಂತ ಅಂದಾಗ ಎಲ್ಲರೂ ಆಲ್ಮೋಸ್ಟ್ ಫ್ರೀ ಆಗಿರ್ತಾರೆ. 9 ಗಂಟೆಯಿಂದ ಒಂದು 10:30 11 ಗಂಟೆವರೆಗೂ ಆರಾಮಾಗಿ ಮೈಂಡ್ ಕಾಮಾಗಿ ಹಿಡ್ಕೊಂಡು ನಗ್ತಾ ಅವತ್ತಿನ 2 ವೀಕೆಂಡ್ಸ್ನ ಕಳೆಯೋದಿದೆಯಲ್ವಾ, ಗುಡ್ ಅಂತ ಅನ್ಸುತ್ತೆ. ನಿಜವಾಗ್ಲೂ ಪೈಸಾ ವಸೂಲು. TV ನೋಡೋಕ್ಕೆ ಬೋರು ಅಂತ ಅಂದವರು ಕೂಡ ಕ್ವಾಟ್ಲೆ ಕಿಚನ್ ನೋಡ್ತಾರೆ. ಅಷ್ಟು ಮಜಾ ಇದೆ ಈ ಸಲ ಕ್ವಾಟ್ಲೆ ಕಿಚನ್ನು. ತಪ್ಪದೆ ಕ್ವಾಟ್ಲೆ ಕಿಚನ್ ಸೀಸನ್ 2ನ ವೀಕ್ಷಿಸಿ. ಅಡುಗೆ ಅಂತ ಅಲ್ಲ, ಅದು ಕ್ವಾಟ್ಲೆ ಕಿಚನ್ ಅಂತ ಇದೆ ಅಷ್ಟೇ. ಕ್ವಾಟ್ಲೆ ಕಿಚನ್ ಅಡುಗೆ ಅಂತಲ್ಲ, ಎಬಿ ಮಜಾ ಇದೆ ಗುರು. ಮಜಾ ಕಿಚನ್ ಅಂತ ಹೇಳ್ಬೋದು. ಕ್ವಾಟ್ಲೆ ಕಿಚನ್ ಅನ್ನೋದಕ್ಕಿಂತ ಮಜಾ ಕಿಚನ್ ಅಂತ ಹೇಳ್ಬೋದು. ಅಷ್ಟು ನಕ್ಕಿದ್ದೀನಿ ಈ ಸಲ. ಶನಿವಾರದ ಭಾನುವಾರದ ಎಪಿಸೋಡ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಈ ಪ್ರೋಮೋ ನೋಡಿದಾಗ, ಈ ಪ್ರೋಮೋ ಬಗ್ಗೆ ನಾನು ರಿವ್ಯೂ ಕೊಡುವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಪ್ರೋಮೋದಲ್ಲೇ ಆ ಗೆಟಪ್ಗಳು, ಪ್ರೊಫೆಷ್ನಲ್ ಗೆಟಪ್ ಒಂದು ಏನು ಕ್ವಾಟ್ಲೆ ಕಿಚನ್ ಪ್ರೊಫೆಷ್ನಲ್ ಗೆಟಪಲ್ಲಿ ಈ ಒಂದು ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ. ನೋಡೋಣ ಯಾವ್ಯಾವ ರೀತಿ ಮಜಾ ಕೊಡ್ತಾರೆ ಅಂತ. ಪ್ರೋಮೋ ಮಾತ್ರ ಚಿಂದಿ ಆಗಿದೆ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರ ಡ್ಯಾನ್ಸು ಹಾಗೆ ಎಂಟ್ರಿ
ಎಲ್ಲವೂ ಸೂಪರು. ನಮ್ಮ ಮೇಘನರಾಜ್ ಮ್ಯಾಮ್ ಕೂಡ ತುಂಬ ಮುದ್ದಾಗಿ ಕಾಣಿಸ್ಕೊತಾ ಇದ್ದಾರೆ. ಹಾಗೆ ನಮ್ಮ ರಕ್ಷಿತಾ ಅವರು ಕೂಡ ಗೌನಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ, ಸಕ್ಕದಾಗಿ ಕಾಣಿಸ್ಕೊತಾ ಇದ್ದಾರೆ. ಡ್ಯಾನ್ಸು ಕೂಡ ಸಕ್ಕದಾಗಿ ಮಾಡ್ತಾ ಇದ್ದಾರೆ, ಆ್ಯಕ್ಟಿಂಗ್ ಕೂಡ ಸೂಪರು. ಇನ್ನು ಕಮೆಂಟ್ಸ್ ಬಗ್ಗೆ ಬಂದ್ಬೇಡ, ಕಮೆಂಟ್ಸ್ ನೋಡೋಣ. ರಕ್ಷಿತಾ ಸೂರಜ್ ಕಾಂಬೋ ಬೇಕು, ಹೌದಲ್ವಾ? ರಕ್ಷಿತಾ ಸೂರಜ್ ಕಾಂಬೋನ ಸಾಕಷ್ಟು ಜನ ಇಷ್ಟಪಡ್ತಾ ಇದ್ದೀರಾ. ಅವರು ಭಾನುವಾರದ ಎಪಿಸೋಡಲ್ಲಿ ಸೂರಜ್ ಇದ್ದಾರೆ, ಶನಿವಾರದ ಎಪಿಸೋಡಲ್ಲಿ ನಮ್ಮ ರಕ್ಷಿತಾ ಇದ್ದಾರೆ. ಅದೊಂದು ಸ್ವಲ್ಪ ಜನರಿಗೆ ಸ್ವಲ್ಪ ಬೇಜಾರು, ಅವರಿಬ್ರು ಕಾಂಬೋ ಬೇಕಿತ್ತು ಅಂತ ಸಾಕಷ್ಟು ಜನ ನನಗೂ ಕೂಡ ಕಮೆಂಟ್ ಹಾಕಿದ್ದಾರೆ ಆಯ್ತಾ. ಬ್ಯಾಕ್ಲೆಸ್ ಭಾಗ್ಯಲಕ್ಷ್ಮಿ ಸೂಪರ್ ಅಂತ ಹಾಕಿದ್ದಾರೆ, ಸೂರಜ್ ಸೂಪರು, ಬ್ಯಾಕ್ಲೆಸ್ ಭಾಗ್ಯ. ಪ್ರತಿ ಒಂದು ಪ್ರೋಮೋದಲ್ಲೂ ಕೂಡ ನಮ್ಮ ಕ್ವಾಟ್ಲೆ ಕಿಚನ್ ಏನು ಪ್ರೋಮೋಗಳು ಬರುತ್ತಲ್ವಾ, ಆ ಪ್ರೋಮೋಗಳಲ್ಲೆಲ್ಲ ರಕ್ಷಿತಾ ನಿಜವಾಗ್ಲೂ ಇದ್ದೇ ಇರ್ತಾರೆ. ಈಗ ನವಾಜ್ ಅವರು ಮ್ಯಾರೇಜ್ ಬ್ರೋಕರ್ ಆಗಿರೋದ್ರಿಂದ ಸುಷ್ಮಾ ಮೇಡಮ್ ಒಂದು ಮಾತು ಕೇಳ್ತಾರೆ, ನಮ್ಮ ರಕ್ಷಿತಂಗೆ ಎಂತ ಹುಡುಕ್ತೀರಾ ಅಂತ ಹೇಳಿ ಕೇಳಿದಾಗ, ಯಾರೋ ಮದುವೆನೇ ಆಗಕ್ಕೆ ಹೋಗ್ಬಿಡಿ ಹುಡುಗರ ಅಂತ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ನನ್ನನ್ನು ಕೇಳಿದ್ರೆ ರಕ್ಷಿತನಂತ ಹುಡುಗಿ ಪಡೆಯೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ. ಎಷ್ಟು ಬಿಗ್ ಬಾಸ್ ಅಲ್ಲಿ ಅವ್ರ ಅಣ್ಣಂದ್ರನ್ನ ಎಲ್ಲಾನು, ಎಷ್ಟು ಗಿಲ್ಲಿನೇ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಹಾಗೆ ಮಾಳು ಅಣ್ಣನ ಎಲ್ಲರೂ ಎಷ್ಟು ಚೆನ್ನಾಗಿ ಕೇರ್ ಮಾಡೋಳು. ಅವ್ರ ಬಟ್ಟೆ ತೊಳ್ಕೊಳೋದ್ರಿಂದ ಹಿಡ್ದು, ಅವ್ರಿಗೆ ಊಟ ಹಾಕೊಡೋದ್ರಿಂದ ಹಿಡ್ದು ಪ್ರತಿಯೊಂದು ಎಷ್ಟು ನೀಟಾಗಿ ನೋಡ್ಕೋತಾಳೆ. ಸೊ ಅವಳನ್ನ ಪಡೆಯೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ತಾನೆ ಹುಡುಗ ಅಂತ ಹೇಳ್ತೀನಿ. ನಮ್ಮ ರಕ್ಷಿತನಂತ ಹುಡುಗಿ ಪಡೆಯೋಕ್ಕೆ ನಿಜವಾಗ್ಲೂ ಹುಡುಗ ಪುಣ್ಯ ಮಾಡಿರ್ತಾನೆ. ಆ ಪುಣ್ಯವಂತ ಯಾರು ಅಂತ ನೋಡೋಣ. ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ನನಗಂತೂ ಖುಷಿ ಇದೆಯಪ್ಪ. ನಮ್ಮ ರಕ್ಷಿತಾ ಶೆಟ್ಟಿ ಮದುವೆ ಆಗೋ ಹುಡುಗ ನಿಜವಾಗ್ಲೂ ಪುಣ್ಯ ಮಾಡಿರ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ. ಯಾಕೆ ವಿಷಯ ಬರ್ತದೆ ಅಂತಂದರೆ, ಮದುವೆನೇ ಆಗಕ್ಕೆ ಹೋಗ್ಬಿಡಿ ಅಷ್ಟು ಅಂತ ಹೇಳ್ತಾರೆ. ಬಟ್ ರಕ್ಷಿತಾ ಕ್ವಾಟ್ಲೆನೇ ಇರ್ಬೋದು, ಬಟ್ ತುಂಬ ಕೇರ್ ಮಾಡ್ತಾರೆ, ಅವ್ರ ಜವಾಬ್ದಾರಿ ಅವ್ರನ್ನ ನೀಟಾಗಿ ನಿಭಾಯಿಸ್ತಾರೆ ಅಂತ ನನಗನ್ಸುತ್ತೆ. ಮಕ್ಕಳನ್ನು ಕಂಡ್ರೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ರಕ್ಷಿತಂಗೆ. ಹಾಗೆ ಮಗು ಥರನೂ ಆಡ್ತಾರೆ, ಹಾಗೆ ಇನ್ನೋಸೆಂಟಾಗೂ ಕೂಡ ಇರ್ತಾರೆ. ಇನ್ನು ಕಮೆಂಟ್ ವಿಚಾರಕ್ಕೆ ಬಂದರೆ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಒಂದೇ ಇರೋದು. ಏನೋ ಅಂತ ಬೇರೆ ಕಮೆಂಟ್ಸ್ಗಳು ನಾನು ನೋಡಲೇ ಇಲ್ಲ. ಬೇರೆ ಯಾರೋ 2-3 ಜನ ಅಷ್ಟೇ ಒಂದು ಸ್ವಲ್ಪ ಬೇರೆ ಬೇರೆ ಕಮೆಂಟ್ಸ್ಗಳಿದೆ. ಇಡೀ 77 ಕಮೆಂಟ್ಸ್ ಬಂದಿದೆ. ಬೆಳಿಗ್ಗೆ ಹಾಕಿದ್ದಾರೆ ಇದನ್ನು ಇನ್ಸ್ಟಾದಲ್ಲಿ. 75-77 ಕಮೆಂಟ್ಸ್ ಇದೆ ನಾನು ವಿಡಿಯೋ ಮಾಡುವಾಗ. ಇಡೀ ಕಮೆಂಟ್ಸಲ್ಲೆಲ್ಲನೂ ಕೂಡ ಹೆಚ್ಚು ಕಮೆಂಟ್ ಇರೋದು ರಕ್ಷಿತಾ ಬಗ್ಗೆನೇ ಇದೆ, ಸೂರಜ್ ಅವ್ರ ಬಗ್ಗೆ ಇದೆ. ಅಂದರೆ ಬಿಗ್ ಬಾಸ್ ಸೂರಜ್ ಇದಾರಲ್ಲ, ಸೊ ಅವ್ರ ಬಗ್ಗೆನೇ ಜಾಸ್ತಿ ಕಮೆಂಟ್ಸ್ಗಳು ಅದೇ ಇರೋದು. ನಿಜವಾಗ್ಲೂ ಖುಷಿ ಆಗುತ್ತೆ. ರಕ್ಷಿತನ ಇಷ್ಟಪಡೋರು ಇಷ್ಟೊಂದು ಜನ ಇದಾರ, ಇಷ್ಟು ಇಷ್ಟಪಡ್ತಾರ. ರಕ್ಷಿತಾ ಈಗ ಟ್ರೆಂಡಿಂಗಲ್ಲಿ ಇರೋದೇ ನಮ್ಮ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಅವರ ಮಾತುಗಳು, ಅವರ ಫನ್ ಮಾತಾಡೋದೇ ಒಂಥರ ಜನಕ್ಕೆ ಸಖತ್ ಇಷ್ಟ ಆಗ್ತಿದೆ. ಅದ್ರ ಜೊತೆಗೆ ಅವ್ರು ಇಷ್ಟು ಎಫರ್ಟ್ ಹಾಕಿನೇ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಬಂದು ಮತ್ತು ಇಷ್ಟು ಕೋಟಿ ಜನರ ಸಂಪಾದನೆ ಮಾಡೋದಿದೆಯಲ್ವ, ನಿಜವಾಗ್ಲೂ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಅವ್ರ ಟ್ಯಾಲೆಂಟಿಂದನೇ ಅವ್ರು ಬಂದಿದ್ದಾರೆ, ಸುಮ್ಮನೆ ಏನೇನೋ ಮಾಡ್ಕೊಂಡೆಲ್ಲ ಬಂದಿದ್ದಾರೆ, ಕಷ್ಟಪಟ್ಟೇನೆ ಮುಂದೆ ಬಂದಿರೋದು. ಒಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಮಾಡ್ತೀವಿ ಅಂತಂದ್ರದಕ್ಕೊಂದು ತಮ್ಲೈನ್ ಹಾಕಬೇಕು, ಆ ವಿಡಿಯೋ ಮಾಡೋಕ್ಕೆ ಸಮಯ ತಗೋಬೇಕು, ಆ ವಿಡಿಯೋ ಮಾಡೋಕ್ಕೆ ಕಂಟೆಂಟ್ ಹುಡುಕ್ಬೇಕು, ಅಷ್ಟು ಕಷ್ಟ ಇರುತ್ತೆ. ಸೊ ಹಾಗಿದ್ದಾಗ ಆ ಯೂಟ್ಯೂಬ್ ಚಾನಲಲ್ಲಿ ಅಷ್ಟೊಂದು ವಿಡಿಯೋಸ್ಗಳನ್ನ ಹಾಕಿ ಅಷ್ಟೊಂದು ಹರ್ನಿಂಗ್ಸ್ ಜೊತೆಗೆ ಜನರ ಮನಸ್ಸನ್ನು ಗೆಲ್ಲೋದಿದೆಯಲ್ಲ, ತುಂಬಾ ಕಷ್ಟದಂಥ ವಿಚಾರ. ಆ ಜನರ ಮನಸ್ಸನ್ನ ಗೆದ್ದಿರುವಂಥ ನಮ್ಮ ರಕ್ಷಿತಾ ಶೆಟ್ಟಿ ನಿಜವಾಗ್ಲೂ ಪುಣ್ಯವಂತರು ಅಂತ ಹೇಳ್ಬೋದು. ಒಳ್ಳೇದಾಗಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಡೀ ಎಪಿಸೋಡ್ ಸಿಕ್ಕಾಪಟ್ಟೆ ಫನ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ನಮ್ಮ ಕ್ವಾಟ್ಲೆ ಕಿಚನ್ ಸೀಸನ್ 2ನ. ನಿಜವಾಗ್ಲೂ ಆ ಎಪಿಸೋಡ್ ಫಸ್ಟ್ ಎಪಿಸೋಡಲ್ಲಿ ನಾನು ನೋಡಿದಾಗಲೇ ಅಂದ್ಕೊಂಡೆ ಇದು ನಿಜವಾಗ್ಲೂ ಕ್ವಾಟ್ಲೆ ಕಿಚನ್ ಹಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಅದೇ ರೀತಿಯಾಗಿ ಒಳ್ಳೊಳ್ಳೆ ಕಾನ್ಸೆಪ್ಟ್ ಮುಖಾಂತರ ಬಂದರು. ಫಸ್ಟ್ ಸೀಸನ್ಗಿಂತ ಈ ಸೀಸನ್ ಸಿಕ್ಕಾಪಟ್ಟೆ ಮಜಾ ಇದೆ ಅಂತ ಹೇಳ್ಬೋದು. ಕೌಶಿಕ್ ಸರ್ ಇರ್ಬೋದು, ನಮ್ಮ ಮೇಘನರಾಜ್ ಮ್ಯಾಮ್ ಇರ್ಬೋದು, ಸುಷ್ಮಾ ಮೇಡಮ್ ಇರ್ಬೋದು, ಪ್ರತಿಯೊಬ್ಬರು ಕಾರಣ ಅಂತ ಹೇಳ್ಬೋದು. ನಾಟ್ ಓನ್ಲಿ ರಕ್ಷಿತಾ ಒಬ್ಬರೇ ಇದಕ್ಕೆಲ್ಲ ಕಾರಣ ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಇದ್ರೇ ಅದು ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ಅವರ ಜೊತೆಗೆ ಇಷ್ಟು ಜನರ ಎಫರ್ಟ್ ಇದೆಯಲ್ವಾ, ಕೊರಿಯೋಗ್ರಾಫರ್ಸ್ ಇರ್ಬೋದು, ಎಲ್ಲರದ್ದು ಎಫರ್ಟ್ ಇದೆಯಲ್ವಾ, ಇಸ್ ಅ ವೆರಿ ಗುಡ್. ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ಸಕ್ಕದಾಗಿ ಮಿಂಚ್ತಾ ಇದ್ದಾರೆ ಕ್ವಾಟ್ಲೆ ಕಿಚನಲ್ಲಿ, ಸಕ್ಕದಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು. ಹೀಗೇನೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಇವರಿಗೆ ಸಿಗ್ತಾ ಹೋಗಲಿ, ಒಳ್ಳೇದಾಗಲಿ. OCD ಎಪಿಸೋಡ್ಸ್ಗಳದ್ದು ಸ್ವಲ್ಪ ಹಂಗೆ ಪೆಂಡಿಂಗ್ ಉಳಿದಿದೆ. ಸೊ OCD ಎಪಿಸೋಡ್ಸ್ ನಾನು ರಿವ್ಯೂ ಮಾಡಲೇ ಇಲ್ಲ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಸೊ ಅದ್ರದ್ದು ಮಾಡ್ತೀನಿ. ತುಂಬ ಜನ ಇಷ್ಟಪಡ್ತೀರಾ ಮೇಡಮ್ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆನೇ ಜಾಸ್ತಿ ವೀಡಿಯೋಸ್ ಮಾಡಿ ಅಂತ ಹೇಳ್ತಿರ್ತೀರಾ. ಸೊ ಹಾಗಾಗಿ ನಾನು ಕ್ವಾಟ್ಲೆ ಕಿಚನ್ ಸೀಸನ್ 2ದು ಇವತ್ತು ಪ್ರೋಮೋ ಬಂದಿತ್ತು, ಅದ್ರ ಬಗ್ಗೆ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಭಾನುವಾರದ ಎಪಿಸೋಡ್ಸ್ದು ರಿವ್ಯೂ ಜೊತೆ ಬರ್ತೀನಿ. ಹೇಗೆ ಅನ್ನಿಸ್ತು ಕ್ವಾಟ್ಲೆ ಕಿಚನ್ ಸೀಸನ್ 2 ಶನಿವಾರದ ಎಪಿಸೋಡ್ನ ಒಂದು ಪ್ರೋಮೋ
ಇವತ್ತು ಹಾಕಿರೋವಂಥದ್ದು. ಹೇಗನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ಕ್ವಾಟ್ಲೆ ಕಿಚನ್ ಸೀಸನ್ 2ನ ನೋಡ್ತಾ ಇದ್ದೀರಾ, ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಇದರಲ್ಲಿ ಯಾರು ಬಿಗ್ ಬಾಸ್ಗೆ ಹೋಗ್ಬೋದು? ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ರಕ್ಷಿತಾ ಶೆಟ್ಟಿ ಮೊದಲಾದರೆ, ಅದಾದ್ಮೇಲೆ ತಾಂಡವರು ತುಂಬ ಇಷ್ಟ ಆಗ್ತಾರೆ. ಅವ್ರು ಬಿಗ್ ಬಾಸ್ ಸೀಸನ್ 2ಗೆ ಬರ್ಬೋದು. ನಮ್ಮ ಹಾಸನವರು ಅನ್ನೋದು ಒಂದು ಹೆಮ್ಮೆ ಇದೆ ನಮಗೆ. ಸೊ ಅವ್ರು ಬರಬೇಕು ಬಿಗ್ ಬಾಸ್ಗೆ. ಅವ್ರು ನಮ್ಗೆ ತುಂಬ ಇಷ್ಟ ಆಗ್ತಾರೆ. ಚೆನ್ನಾಗಿ ಅಡುಗೆನೂ ಕೂಡ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿ ಮಾತಾಡ್ತಾರೆ. ಒಂದು ಇನ್ನೊಬ್ರು ಅಂತಂದರೆ ಕ್ವಾಟ್ಲೆ ಕಿಚನಲ್ಲಿ ನನಗೆ ಓಂ ಪ್ರಕಾಶ್ ಸರ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಅವ್ರ ಮಾತುಗಳು. ಅವ್ರು ಬಿಗ್ ಬಾಸಿಗೆ ಖಂಡಿತ ಬರಬೇಕು ಅನ್ನೋದು ಆಸೆ ಇದೆ. ಬರ್ತಾರೋ ಇಲ್ವೋ ನನಗೆ ಒಂದು ಕಡೆ ಎಲ್ಲ ಮಾಹಿತಿ ನೋಡಿದ್ರೆ ಬರ್ಬೋದು ಅನ್ಸುತ್ತೆ, ಒಂದು ಕಡೆ ಬರಲ್ಲ ಅನ್ಸುತ್ತೆ, ನೋಡೋಣ. ಬಟ್ ಓಂ ಪ್ರಕಾಶ್ ಸರ್ ಬಂದರೆ ನಿಜವಾಗ್ಲೂ ಬಿಗ್ ಬಾಸ್ 13 ಮಜಾ ಅಂದರೆ ಮಜಾ ಇರುತ್ತೆ. ನೋಡುವ ಬರ್ತಾರಾ ಅಂತ ಹೇಳಿ. ಕ್ವಾಟ್ಲೆ ಕಿಚನಿಂದ ಸೀದಾ ಎಂಟ್ರಿ ಕೊಡ್ತಾರಾ ಅಂತೇಳಿ. ಭವಿಷ್ಯವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಓಕೆ, ನೋಡುವ ಹೆಂಗೆ ಹೋಗುತ್ತೆ ಅಂತ. ಬಿಗ್ ಬಾಸ್ 13ನಲ್ಲಿ ಯಾರ್ಯಾರೆಲ್ಲ ಬರ್ತಾರೆ ಅಂತೇಳಿ ಕಾದು ನೋಡೋಣ. ಎನಿವೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್, ಲವ್ ಯು. ಯಾರೆಲ್ಲ ಫ್ಯಾನ್ಸ್ಗಳಿದ್ದೀರಾ ಕಮೆಂಟ್ ಮಾಡಿ. ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.